ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಶಿವಕುಮಾರ್ ಕರ್ನಾಟಕ ಟಿವಿಯಿಂದ ಸರ್. ಬೆಳಗ್ಗೆಯಿಂದ ಪಾಪ ಟಯರ್ಡ್ ಆಗಿದ್ದೀರಿ. 7-8 ಗಂಟೆಗಳ ಕಾಲ ಕೂರಿಸ್ಕೊಂಡು ನಿಮ್ಮನ್ನ ಮಾಹಿತಿ ತಗೊಂಡಿದ್ದಾರೆ ಇಡಿ ಅವರು ಅಧಿಕಾರಿಗಳು. ನಿರಂತರವಾದ ಹೋರಾಟ. ಏನ್ ಸಮಾಚಾರ, ಏನ್ ಕತೆ, ಯಾಕೆ ಇಡಿ ಸ್ಲೋ ಆಗ್ತಿದೆ ಅಂತ ಚರ್ಚೆ. ಸ್ಲೋ ಆಗ್ತಿದ್ಯಾ, ಫಾಸ್ಟ್ ಇದಾರ? ಫಾಸ್ಟ್ ಇದಾರೆ, ಅವ್ರು ಮಾಡ್ತಿದ್ದಾರೆ. ಮಕ್ಕಳಿಗೆ ನಾನೇನು 500 ಕೋಟಿಗೆ ಹೆಚ್ಚಿನ ದಾಖಲೆ. ಓಕೆ. ಡಾಕ್ಟರ್ಗಳು ಯಾವ ರೀತಿಯಲ್ಲಿ ಆರೋಪಕ್ಕೆ ತಿರುಗಬೇಕಾಗತ್ತೆ ಅನ್ನೋದನ್ನ ಮಾಹಿತಿ ಪಡ್ಕೊಂಡಿದ್ದಾರೆ. ಅವ್ರಿಗೆ ಇವತ್ತು ನಾನೇನು ಮಾಹಿತಿ ಕೊಡಿ ಸ್ಪಷ್ಟವಾಗಿ ಅವ್ರಿಗೆ ಮನವರಿಕೆ ಆಗಿದೆ. ಓಕೆ. ತನಿಖೆ ಮಾಡ್ತಾರೆ. ಎಲ್ಲ ಏನ್ ಹೇಳೋದು ಕಾಂಗ್ರೆಸ್ ಅವರು ಅಂದ್ರೆ, ಈ CBI ಇಡಿ ಇವೆಲ್ಲ ಕೇಂದ್ರ ಸರ್ಕಾರದ ವೆಪನ್ಸ್, ಬಿಜೆಪಿ ಅವರ ವೆಪನ್ಸ್ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ಈ ಪ್ರಕರಣವನ್ನ ಇಡಿ ಬರುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಅವರು ಅನುಭವ ತಕ್ಕ ಹೇಳತ್ತಾರ. ತನಿಖೆ ಮಾಡಿ ನ್ಯಾಯ ಇದ್ ಮಾಡ್ತಾರೆ ಗೊತ್ತಾಗತ್ತೆ ಅಂತೇಳಿ. ಮೊದಲು ಬೋರ್ಡ್ ಸುಳ್ಳು ಹೇಳ್ಕೊಂಡೇ ಬಂದ್ರು. ನಾವು ನಿವೇಶನ ಅಕ್ರಮ ಪಡೆದಿಲ್ಲ, ನಾವು ಕಾನೂನು ನಿವೇಶನ ಪಡೆದಿದ್ದೀವಿ ಹಾಗೆ ಅಂತ ಬಹಳ ದೊಡ್ಡ ಹೇಳ್ಕೊಂಡ್ ಬಂದ್ರು. ಅವ್ರೀಗ ನಿವೇಶನ ವಾಪಸ್ ಮಾಡ್ತಾ ತಪ್ಪಿದ್ರೆ ಒಪ್ಕೊಂಡಿದ್ದಾರೆ. ಬಟ್ ಅವ್ರೇ ಹೇಳೋದು ಏನು ಅಂದ್ರೆ, ಇಡಿ ಆಸ್ತಿಯನ್ನು ಮುಟ್ಗೋಲ್ ಹಾಕೋಬಿಡ್ತಿತ್ತು, ಈಗ ವಾಪಸ್ ಕೊಟ್ಬಿಟ್ಟಿದ್ದಾರೆ, ಏನು ಮುಟ್ಗೋಲ್ ಹಾಕ್ಲಂಗಿಲ್ಲ, ಎಂಟ್ರಿ ಆಗಂಗಿಲ್ಲ ಅಂತ ಚರ್ಚೆ ಕೊಡ್ತಾರೆ. ಅವಳ ತಪ್ಪು ಆಗಿದ್ದಾರೆ. ನಿವೇಶನ ಎಲ್ಲೋಗಿದೆ, ಯಾರೋ ಬೆಳೆಗಳನ್ನ ಇಟ್ಬಿಡಿದಾರ. ಏನಿಲ್ಲ, ದಾಖಲಾ ಇದಾವ. ಈ ಪ್ರಕರಣ ಮುಖ್ಯವಾಗಿ ದಾಖಲಾತಿಗಳ ಮುಖ್ಯ ಆಗಿರೋದ್ರಿಂದ ಇಲ್ಲಿ ದಾಖಲಾತಿಗಳ ಮುಖ್ಯವಾದ ಹೊರತು ವ್ಯಕ್ತಿ ಹಾಜರಿದ್ರು ಇಲ್ಲ ಅನ್ನೋದು ಮುಖ್ಯ ಆಗಲ್ಲ. ನಾನ್ ನೋಡಿದೆ ನಿಮ್ಮ ಹೋರಾಟದ ಹಾದಿಯನ್ನ. ನೀವು ಲೋಕಾಯುಕ್ತಗೂ ಕೂಡ SP ಕಾಣ್ತಾ ಇಲ್ಲ ದೂರ್ ಕೊಡಕ್ ಹೋಗಿದ್ರಿ. ಯಾಕಂದ್ರೆ ಲೋಕಾಯುಕ್ತ ಅಷ್ಟೊಂದು ವೀಕಾಯುಕ್ತ ಆಗ್ಬಿಟ್ಟಿದೆ ಅನ್ನೋ ಚರ್ಚೆ, ಜನಗಳ ಭಾವನೆ. ಲೋಕಾಯುಕ್ತಗೆ FIR ಮಾಡದ್ಮೇಲೆ ಆಮೇಲೆ ಇಡಿ ಎಂಟ್ರಿ ಆಗಿದ್ದು, ECIR ಮಾಡಿದ್ದು. ಬಟ್ ಲೋಕಾಯುಕ್ತ ತನಿಖೆ ಎಲ್ಲಿವರೆಗೆ ಪ್ರೋಸೆಸ್ ಆಗಿದೆ? ನೋಟಿಸ್ ಗೀಸ್ ಕೊಟ್ಟವ್ರ ಸಿದ್ದರಾಮಯ್ಯವ್ರಿಗೆ? ನಿನ್ನೆ ಅದೇ ಜಮೀನು ಸ್ಥಳಮಾಜ ಮಾಡಿದ್ದಾರೆ. ನಾಳೆ ಬೆಳಿಗ್ಗೆ ಮೊನ್ನೆ ನಾಳೆ ಬೆಳಿಗ್ಗೆ 9 ಗಂಟೆ ಬರಕ್ಕೆ ಹೇಳಿದ್ರೆ ನಿವೇಶನಗಳ ಮಾಧ್ಯಮ ಅಂತ ಹೇಳಿ 9 ಗಂಟೆಲ್ಲಿ ಹೋಗ್ತಾ ಇದ್ವಿ. ಓಕೆ. ಈ ಇಡಿ ಪ್ರೊಸೀಜರ್ ಏನಿರುತ್ತೆ ಸರ್ ನಿಮ್ ಪ್ರಕಾರ? ಇನ್ನು ಬಹಳ ಲಾಂಗ್ ಟೈಮ್ ಬೇಕಾ, ಇಲ್ಲ ಶಾರ್ಟ್ ಆಗಿ ಏನಾರು ಆಗುತ್ತಾ? ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಸರ್. ಯಾಕಂದ್ರೆ ಇದೇ ಮೊದಲನೇ ದೂರಜಿ. ಜನಗಳಿಗೆ ಆಶ್ಚರ್ಯ ಏನ್ ಗೊತ್ತಾ ಸ್ನೇಹಿತ ಕೃಷ್ಣ ಅವರೇ, ದೂರ್ ಕೊಟ್ಟವ್ರನ್ನೇ ಹೇಳೋವರ್ ಕೂರ್ಸ್ಕೊಂಡಿದ್ರು, ಇನ್ನು ಆರೋಪ ಬಂದವ್ರನ್ನ ಎಷ್ಟವರೆಗೆ ಕೂರ್ಸ್ಕೊತಾರೆ ಅಂತ. ಈಗ ಆರೋಪ ಪೂರ್ವಕವಾಗಿ ಸ್ಪಷ್ಟ ಮಾಹಿತಿ ತಗೊಳ್ಳಬೇಕಲ್ಲ. ಈಗ ಮುಂದಿನ ಸಮಾಜ ಹೇಳ್ಬೇಕು ಅಂದ್ರೆ ಸ್ಪಷ್ಟ ಮಾಹಿತಿ ಪೂರಕ ದಾಖಲೆಗಳ ಬಗ್ಗೆ ಅವ್ರಿಗೆ ಸ್ಪಷ್ಟ ಮಾಹಿತಿ ಅವ್ರಿಗೆ ಇರ್ಬೇಕು ಮೊದಲು ಮಾಹಿತಿ. ಓಕೆ. ಕರೆದು ಅವಶ್ಯಕತೆ ಯಾಕೆ ಅಷ್ಟು ಗಂಟೆಗಳ ಕಾಲ ಅಂದ್ರೆ ಅಷ್ಟು ದಾಖಲೆಗಳು ನಾನು ಕೊಟ್ಟಿದ್ದೇನೆ ಅಲ್ಲ. ಓಕೆ ಓಕೆ. ಹಾಗಾಗಿ ಅವಶ್ಯಕತೆ ಬೇಕು. ಓಕೆ. ಏನ್ ಸಂದೇಶ ಕೊಡ್ತೀರಿ ರಾಜ್ಯ ಜನರಿಗೆ ತಾವು? ರಾಜ್ಯದ ಜನರು ಅರ್ಥ ಮಾಡ್ಕೋಬೇಕು. ಸಿದ್ದರಾಮಯ್ಯ ರಾಜಕಾರಣಿಗಳು ಜನರಿಗೆ ಸಾಮಾನ್ಯರಿಗೆ ತರಬೇಕಾದಂತ ಏನ ನಿವೇಶನ ಇರ್ಲಿ ಮತ್ತೊಂದು ಏನೇ ಇರ್ಲಿ ಎಲ್ಲಾನ ಫಲನು ಕೂಡ ತಮ್ಮ ಸ್ವಂತ ಆಸ್ತಿಯಿಂದಲೇ ಬಳಸ್ಕೊಳ್ತಾರೆ. ಸರ್ಕಾರದವರು ಅಕ್ರಮ ಪಡ್ಕೊಳ್ತಾರೆ. ಈಗಾದ್ರೂ ಎಚ್ಚೆತ್ಕೊಂಡು ಈ ಪ್ರಕರಣವನ್ನು ಉದಾಹರಣೆಗೆ ಇಟ್ಕೊಂಡು ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಅಪರಾಧ ಮಾಡಿರ್ತಕ್ಕಂಥ ಶಿಕ್ಷೆ ಕೊಡಿಸ್ಬೋದು, ಈ ನಿಟ್ಟಿನಲ್ಲಿ ಭ್ರಷ್ಟಾಚಾರ ತಡಿಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಪ್ರತಿಯೊಬ್ಬರು ಕೂಡ ಈ ತರ ತಮ್ಮ ಸುತ್ತಮುತ್ತ ಅಕ್ರಮ ಭ್ರಷ್ಟಾಚಾರನ ಪ್ರಶ್ನೆ ಮಾಡಬೇಕಾದ್ರೆ ನನ್ನ ಒಂದು. ನಿಮ್ಗೆ ನಂಬಿಕೆ ಇದೆಯಾ ಈ ತನಿಖೆ ಬಗ್ಗೆ? ನಿಷ್ಪಕ್ಷಪಾತವಾಗಿ ಆಗತ್ತೆ ಅನ್ನೋದ್ರ ಬಗ್ಗೆ? ಸರ್, ಅವ್ರ ತನಿಖೆ ಯಾವುದೇ ರೀತಿ ಮಾಡೋದಕ್ಕೆ ಕೂಡ ನ್ಯಾಯಾಲಯ ಮನವರಿಕೆ ಮಾಡೋದಕ್ಕೆ ನಾನು ಸಿದ್ಧನಿದ್ದೀನಿ ಸರ್. ನ್ಯಾಯಾಲಯಕ್ಕೆ ಮನವರಿಕೆ ಮಾಡ್ಲಿಕ್ಕೆ ತಾವು ಸಿದ್ಧರಿದ್ದೀರಿ? ಏನ್ ಶಿಕ್ಷೆ ಆಗ್ಬಹುದು ಈ ಪ್ರಕರಣದಲ್ಲಿ? ಸಹಜವಾದ ಕುತೂಹಲ ನೋಡ್ಬೇಕು. ನ್ಯಾಯಾಲಯ ಜೈಲು ಶಿಕ್ಷೆ ವಿಧಿಸಿ ಎಷ್ಟು ದಂಡ ಎಷ್ಟು ಮಟ್ಟ ಆಗಿರ್ತಾರೆ ಅನ್ನೋದು ನ್ಯಾಯಾಲಯ ತೀರ್ಮಾನ ಇರುತ್ತೆ. ಜನರಿಗೂ ಬಹಳ ಕುತೂಹಲ ಏನ್ ಗೊತ್ತಾ, ಸುಮ್ನೆ ಕರ್ಸ್ ವಿಚಾರಣೆ ಮಾಡ್ತಾರ, ಬಂಧನ ಮಾಡುವಂತ ಅವಶ್ಯಕತೆ ಇದೆಯಾ ಅಂತ ಒಂದು ಪ್ರಶ್ನೆ ಇದೆ ಜನಗಳದು. ಸರ್, ಈ ಪ್ರಕರಣದಲ್ಲಿ ಬಂಧನ ಮಾಡ್ಲೇಬೇಕಾದ್ರೆ ಅನಿವಾರ್ಯತೆ ಇರೋದು. ಬಂಧನ ಮಾಡ್ಲೇಬೇಕಾಗಿರೋ ಅನಿವಾರ್ಯತೆ ಇದೆ? ಅನಿವಾರ್ಯತೆ ಇಲ್ಲ ಸರ್. ಇದೆಯಾ ಇಲ್ವಾ? ಇಲ್ಲ ಸರ್. ಯಾಕಂದ್ರೆ ಈ ಅಪರಾಧ ಕೊಡ್ತಿ ಏನಿದೆ ಕೂಡಲೇ ಬಂಧಿಸಬೇಕಾದಂತ ಏನಿಲ್ಲ ಸರ್. ಅದು ತನಿಖೆಗೆ ವಿವೇಚನೆ ಒಳಪಟ್ಟಿದ್ದು. ಏನ್ ಮಾಡ್ತಿದ್ದಾರೆ
ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಕರ್ನಾಟಕ ಟಿವಿ ಜೊತೆ ಮಾತನಾಡಕ್ಕೆ ಥ್ಯಾಂಕ್ ಯು.